ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ನನ್ನ ಫೇವ್ರೆಟ್ ಪರ್ಸ್ನಲ್ ಕೇರ್ ಬ್ರ್ಯಾಂಡ್ನ ಬಗ್ಗೆ. ಈ ಬ್ರ್ಯಾಂಡ್ನ ನಾನು ಆಲ್ಮೋಸ್ಟ್ 30 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಈ ಬ್ರ್ಯಾಂಡ್ 100 ವರ್ಷ ಹಳೆಯ ಬ್ರ್ಯಾಂಡ್. 100 ವರ್ಷ ಹಳೆಯ ಬ್ರ್ಯಾಂಡ್ ಆಗಿದ್ರೂ ಕೂಡ ಇವರು ತಮ್ಮ ಪ್ಯಾಕೇಜಿಂಗ್ನ ಇವತ್ತಿಗೂ ಬದಲಾಯಿಸಿಲ್ಲ. ಇಷ್ಟು ಹಳೆಯ ಬ್ರ್ಯಾಂಡ್ ಆಗಿದ್ರೂ ಈ ಬ್ರ್ಯಾಂಡ್ನ ಟರ್ನ್ ಓವರ್ ಬಂದು 150ರಿಂದ 200 ಕೋಟಿ ಇದೆ. ನಾನು ಯಾವ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಬೊರೋಲಿನ್. ಇದನ್ನು ನನಗೆ ನನ್ನ ತಂದೆಯವರು ಇಂಟ್ರೊಡ್ಯೂಸ್ ಮಾಡಿದ್ದು. ಇವತ್ತಿಗೂ ಕೂಡ ಚಳಿ ಆಗಲಿ, ಮಳೆ ಆಗಲಿ, ಬೇಸಿಗೆ ಆಗಲಿ ನನಗೆ ಭಾಳ ಕೆಲಸಕ್ಕೆ ಬರುತ್ತೆ. ಈ ಬ್ರ್ಯಾಂಡ್ ನಿಮ್ಮ ಮನೆಯಲ್ಲೂ ನೀವು ಉಪಯೋಗಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಕೇಸ್ ಸ್ಟಡಿಲಿ ಬೊರೋಲಿನ್ ಬ್ರ್ಯಾಂಡ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಫ್ಲಾಶ್ ಬ್ಯಾಕ್ ಹೋಗೋಣ. ಬೊರೋಲಿನ್ ಲಾಂಚ್ ಆಗಿದ್ದು 1929ನಲ್ಲಿ. ಇದರ ಫೌಂಡರ್ ಬಂದು ಗೌರ್ ಮೋಹನ್ ದತ್ತಾ. ಇವರು ಮೂಲತಃ ಕೋಲ್ಕತ್ತಾದವರಾಗಿರ್ತಾರೆ. 1929 ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ ಅಂದರೆ ಸಾಕಷ್ಟು ವಿದೇಶಿ ಪ್ರಾಡಕ್ಟ್ಗಳು ಇಂಡಿಯಾದಲ್ಲಿರುತ್ತೆ. ಆ ಪ್ರಾಡಕ್ಟ್ಗಳ ನಡುವೆ ಬೊರೋಲಿನ್ನ ಅವರು ಲಾಂಚ್ ಮಾಡಬೇಕಾಗಿರುತ್ತೆ. ಸೊ ಈ ಬೊರೋಲಿನ್ ಸಖತ್ ಸ್ಟ್ರಾಂಗ್ ಪ್ರಾಡಕ್ಟ್ ಆಗಿಲ್ಲ ಅಂತಂದರೆ ಆ ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಸರ್ವೈವ್ ಮಾಡೋದು ಸಖತ್ ಕಷ್ಟ ಆಗಿರುತ್ತೆ ಅಂತಲೂ ಗೌರ್ ಮೋಹನ್ ದತ್ತಾ ಅವ್ರಿಗೆ ಗೊತ್ತಿರುತ್ತೆ. ಆ ಕಾರಣದಿಂದಾಗಿ ಇವರು ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದಾಗ ಹೇಳಿರ್ತಾರೆ, ಈ ಪ್ರಾಡಕ್ಟು 3 ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಯಾವ 3 ಪ್ರಾಬ್ಲಮ್ ಇದು? ಬೇಸಿಕಲಿ ಡ್ರೈ ಸ್ಕಿನ್, ಕಟ್ಸ್ ಆ್ಯಂಡ್ ಬರ್ನ್ಸ್. ಈ 3ಕ್ಕೂ ಬೊರೋಲಿನ್ ವಿಲ್ ಬಿ ಅವರ್ ಆ್ಯಂಟಿಸೆಪ್ಟಿಕ್ ಕ್ರೀಮ್ ಅಂತ ಹೇಳಿ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿರ್ತಾರೆ. ಜಸ್ಟ್ ಇಮ್ಯಾಜಿನ್ ಯಾರ್, ಆ ಕಾಲದಲ್ಲಿ ಯಾವ ರೀತಿ MBA ಇಲ್ಲ, ಯಾವ ಫಂಡಿಂಗ್ ಇಲ್ಲ, ಯಾವ ಸ್ಟಾರ್ಟಪ್ ಬಸ್ ಇಲ್ಲ. ಬಟ್ ಆದರೂ ಕೂಡ ಗೌರ್ ಮೋಹನ್ ದತ್ತಾ ಅವರಿಗೆ ಈ ಪ್ರಾಡಕ್ಟ್ನ ಈ ರೀತಿ ಲಾಂಚ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಬಂದು ಈ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿರ್ತಾರೆ. ನನಗಂತೂ ಇದನ್ನು ಕೇಳೇ ಸೂಪರ್ ಆಶ್ಚರ್ಯ ಆಯಿತು. ಓಕೆ, 1929 ಟೈಮಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಯೋಚನೆನಾದರೂ ಹೆಂಗೆ ಬಂತು ಇವರಿಗೆ ಅಂತ. ಕಟ್ ಟು ಟುಡೇ. ಓಕೆ, ಬೊರೋಲಿನ್ನ ಕಂಪ್ನಿ ಹೆಸರು GD ಫಾರ್ಮಾಸ್ಯೂಟಿಕಲ್ ಅಂತ. ಇವರ ಟೋಟಲ್ ಟರ್ನ್ ಓವರ್ ಬಂದು 280 to 300 crores ಇದೆ. ಆ ಒಂದು ಟರ್ನ್ ಓವರ್ಗೆ ಬೊರೋಲಿನ್ ಕಾಂಟ್ರಿಬ್ಯೂಟ್ಸ್ ಟು 60% ಅಂತೆ. 100 ವರ್ಷ ಆದರೂ ಕೂಡ ಈ ಬ್ರ್ಯಾಂಡ್ನ ಕಾಂಟ್ರಿಬ್ಯೂಷನ್ ಬಂದು 60% ಇದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಈ ಬ್ರ್ಯಾಂಡ್ ಟ್ರಸ್ಟ್ ಇವತ್ತಿಗೂ ಎಷ್ಟು ಮಟ್ಟಿಗಿದೆ ಅಂತ. ನನಗಂತೂ ಈ ಒಂದು ಡೇಟಾ ನೋಡು ಕೂಡ ಸೂಪರ್ ಆಶ್ಚರ್ಯ ಆಯಿತು. ಇದರಲ್ಲಿ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನನಗೆ ನನ್ನ ತಂದೆಯವರು ಹೇಳಿದ್ದು. 1984 ಟೈಮಲ್ಲಿ ನನ್ನ ತಂದೆಯವರಿಗೆ ಬೆಂಗಳೂರಲ್ಲಿ ಬೊರೋಲಿನ್ ಸಿಗೋದು ನಿಂತೋಯ್ತಂತೆ. ಇವ್ರಿಗೆ ಪ್ರಾಡಕ್ಟ್ ಎಷ್ಟು ಇಷ್ಟ ಆಗಿತ್ತು ಅಂತಂದರೆ ಯಾವ ರೀತಿ ಪ್ರಾಡಕ್ಟ್ನ ಕೊಂಡ್ಕೊಳ್ಳೋದು ಅನ್ನೋ ಒಂದು ಹುಡುಕಾಟದಲ್ಲಿ ಬೊರೋಲಿನ್ ಟ್ಯೂಬ್ ಹಿಂದೆ ಇದ್ದಂಥ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯ ಅಡ್ರೆಸ್ಗೆ ಇವರು ನಮ್ಮ ತಂದೆಯವರು ಲೆಟರ್ ಬರೀತಾರಂತೆ. ಆ ಲೆಟ್ರಿಗೆ ಕಂಪ್ನಿಯವರು ರಿಪ್ಲೈ ಮಾಡ್ತಾರೆ ಅವ್ರಿಗೆ ವಿತ್ ಪ್ರಾಡಕ್ಟ್ ಸಮೇತ ಕಂಪ್ನಿ ಲೆಟರ್ ಕಳಿಸಿರುತ್ತೆ. ಈ ಪ್ರಾಡಕ್ಟ್ ನಿಮಗೆ ಕಳಿಸಿದ್ದೀವಿ, ನಿಮಗೆ ಮುಂದೆ ಪ್ರಾಡಕ್ಟ್ ಬೇಕು ಅಂತಂದರೆ ಇಷ್ಟು ದುಡ್ಡು ಟ್ರಾನ್ಸ್ಫರ್ ಮಾಡಿ ನಮಗೆ ಟ್ರಾನ್ಸ್ಫರ್ ಮಾಡೋ ಮುಖಾಂತರ ನಾನು ನಿಮಗೆ ಈ ಪ್ರಾಡಕ್ಟ್ನ ಕಳಿಸ್ಕೊಡ್ತೀವಿ ಅಂತ. ಜಸ್ಟ್ ಇಮ್ಯಾಜಿನ್ 1983-84 ಟೈಮಲ್ಲೂ ಕಂಪ್ನಿಯವರು ಕಸ್ಟಮರ್ಗೋಸ್ಕರ ಇಷ್ಟೊಂದು ಕೇರ್ ಮಾಡ್ತಾಯಿದ್ರು. ಅದೇ ರೀತಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದೇನಪ್ಪ ಅಂತಂದರೆ ಕಸ್ಟಮರ್ಗೆ ಪ್ರಾಡಕ್ಟ್ ಇಷ್ಟ ಆಗೋಗಿದ್ರೆ, ಪ್ರಾಡಕ್ಟ್ ಮೇಲೆ ಟ್ರಸ್ಟ್ ಇದ್ದರೆ ಆ ಪ್ರಾಡಕ್ಟ್ನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಲೇ ನಾವು ಹೇಳ್ಬೋದು. ಬೊರೋಲಿನ್ ಫೇಸ್ ಮಾಡಿದಂಥ ಪ್ರಾಬ್ಲಮ್ ಅಥವಾ ಚಾಲೆಂಜಸ್ಗಳೇನು ಬನ್ನಿ ತಿಳ್ಕೊಳ್ಳೋಣ. 1929 1990ವರೆಗೂ ಬೊರೋಲಿನ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರುತ್ತೆ. ಓಕೆ, ಆ್ಯಸ್ ಅ ಬ್ರ್ಯಾಂಡ್. 1990 2000ವರೆಗೂ ಇಂಡಿಯಾದಲ್ಲಿ ಎಕಾನಮಿ ಬೂಮ್ ಆಗುತ್ತೆ. ಇಂಡಿಯನ್ ಕನ್ಸ್ಯೂಮರ್ಸ್ ಬೈಯಿಂಗ್ ಬಿಹೇವಿಯರ್ ಚೇಂಜ್ ಆಗುತ್ತೆ, ಪರ್ಚೇಸ್ ಪವರ್ ಜಾಸ್ತಿ ಆಗುತ್ತೆ. ಇದರ ಮಧ್ಯದಲ್ಲಿ HUL ಅಂತ, ಪ್ರಾಕ್ಟರ್ ಗ್ಯಾಂಬಲ್ ಅಂತ ಕಂಪ್ನಿಗಳು ಇಂಡಿಯಾಗೆ ಬರುತ್ತೆ. ಸಾಕಷ್ಟು ದುಡ್ಡು ತರ್ತಾರೆ, ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳು ಶುರು ಮಾಡ್ತಾರೆ ಕಂಪ್ನಿಗಳು, ಸೆಲೆಬ್ರಿಟೀಸ್ನ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದ್ರ ಮಧ್ಯದಲ್ಲಿ ಬೊರೋಲಿನ್ ಸೇಮ್ ಗ್ರೀನ್ ಟ್ಯೂಬ್, ಸೇಮ್ ಗ್ರೀನ್ ಪ್ಯಾಕೇಜಿಂಗ್ ಇಟ್ಕೊಂಡಿರುತ್ತೆ. ಈ ಒಂದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಬೊರೋಲಿನ್ಗೆ ಒಂದು ದೊಡ್ಡ ಚಾಲೆಂಜ್ ಅಥವಾ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಎದುರಾಗುತ್ತೆ. ಈಗ ಹೇಳಿ, ನೀವೇನಾದರೂ ಬೊರೋಲಿನ್ನ CEO ಆಗಿದ್ದೀರಾ, ಆ ಟೈಮಲ್ಲಿ ಏನು ಮಾಡ್ತಿದ್ರಿ? ಪ್ಯಾಕೇಜಿಂಗ್ ಚೇಂಜ್ ಮಾಡ್ತಿದ್ರಾ, ಬೊರೋಲಿನ್ನ ರೀಬ್ರ್ಯಾಂಡಿಂಗ್ ಮಾಡ್ತಿದ್ರಾ, ಅಡ್ವರ್ಟೈಸ್ ಮಾಡ್ತಿದ್ರಾ, ಸೆಲೆಬ್ರಿಟೀಸ್ ಯೂಸ್ ಮಾಡ್ತಿದ್ರಾ? ನಿಮ್ಮ ಉತ್ತರನ ಕಮೆಂಟಲ್ಲಿ ತಿಳಿಸಿ. ಬೊರೋಲಿನ್ ಕಂಪ್ನಿಯವರು ಈ ಚಾಲೆಂಜ್ನ ಎದುರಿಸಲಿಕ್ಕೆ ಯಾವ ರೀತಿ ಡಿಸಿಷನ್ಸ್ ತೊಗೊತಾರೆ, ಯಾವ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಮೊದಲನೇ ಬೋಲ್ಡ್ ಡಿಸಿಷನ್ ತೊಗೊಳ್ಳೋದೇನಪ್ಪ ಇವರು ಅಂತಂದರೆ, ವಿ ವಿಲ್ ನಾಟ್ ಚೇಂಜ್. ನಾನು ರೀಬ್ರ್ಯಾಂಡಿಂಗ್ ಮಾಡಲ್ಲ, ರೀಪ್ಯಾಕೇಜಿಂಗ್ ಮಾಡಲ್ಲ, ಯಾ ಸೆಲೆಬ್ರಿಟಿನೂ ಅಡ್ವರ್ಟೈಸ್ಮೆಂಟ್ಗೆ ತೊಗೊಳ್ಳಲ್ಲ, ಯಾ ಅಡ್ವರ್ಟೈಸ್ಮೆಂಟು ಮಾಡಲ್ಲ ಅಂತ ಇವರು ಡಿಸೈಡ್ ಮಾಡ್ತಾರೆ. ಇವರು ಅಪ್ಲೈ ಮಾಡಿದ ಸ್ಟ್ರಾಟಜಿ ಏನಪ್ಪ ಅಂತಂದರೆ, ವಿ ವಿಲ್ ಫೋಕಸ್ ಆನ್ ಕನ್ಸಿಸ್ಟೆನ್ಸಿ, ಯುಟಿಲಿಟಿ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಬಿಲ್ಡಿಂಗ್ ಕಸ್ಟಮರ್ ಟ್ರಸ್ಟ್. ಇವ್ರ ಲಾಜಿಕ್ ಏನಾಗಿರುತ್ತಪ್ಪ ಅಂತಂದರೆ,
ನಾನೇನಾದರೂ ಕಸ್ಟಮರ್ ಟ್ರಸ್ಟ್ನ ಕನ್ಸಿಸ್ಟೆಂಟಾಗಿ ಗೆದ್ದರೆ ಈ ಪ್ರಾಡಕ್ಟ್ ಯೂಸೇಜು ಬಂದು ಜನ್ರೇಷನ್ವರೆಗೂ ಕಂಟಿನ್ಯೂ ಆಗುತ್ತೆ. ಇದರ ರಿಸಲ್ಟ್ ಏನಾಗುತ್ತೆ? ನೋ ಫ್ಲ್ಯಾಶಿ ಮಾರ್ಕೆಟಿಂಗ್ ಬಟ್ ಇನ್ಸೇನ್ ಬ್ರ್ಯಾಂಡ್ ರೀಕಾಲ್. ಆ್ಯಂಡ್ ಇವತ್ತಿಗೂ ನೀವು ಇದನ್ನು ನೋಡಿದ್ರೆ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಡ್ ವಿತ್ ಬರೋಲಿನ್. ಇವಾಗ ಬರೋಲಿನ್ನ ರಿಯಾಲಿಟಿಯನ್ನು ನೋಡೋಣ ಬನ್ನಿ. ಬರೋಲಿನ್ ಇಸ್ ನಾಟ್ ಈಕ್ವಲ್ ಟು ಲಾರ್ಜ್ FMCG giant. ಕರೆಕ್ಟ್ ಅಲ್ವಾ? ದಿಸ್ ಇಸ್ ವೆರಿ ಅಗ್ರಿಯಬಲ್. ಬಟ್ ಬರೋಲಿನ್ ಡಸ್ 150 to 180 crore ಆ್ಯನ್ಯುಯಲ್ ಟರ್ನ್ ಓವರ್ ಇವತ್ತಿಗೂ ಬರೋಲಿಂದಿದೆ. ಬರೋಲಿನ್ ಓವರ್ ಆಲ್ ಕಂಪ್ನಿ ಲೆವೆಲ್ ಪ್ರಾಫಿಟ್ ಬಂದು 50 to 80 crores ಇದೆ. ಆ್ಯಂಡ್ ಇದೆಲ್ಲ ಯಾವುದೇ ರೀತಿ ಹೆವಿ ಮಾರ್ಕೆಟಿಂಗ್ ಇಲ್ಲ, ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಇಲ್ಲ, ಬೇಸಿಕಲಿ ಆ್ಯಡ್ ಸ್ಪೆಂಡ್ಸ್ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಕಂಪ್ನಿಗೆ. ಇವತ್ತಿಗೂ ಕೂಡ ವಿತೌಟ್ ರೀಬ್ರ್ಯಾಂಡಿಂಗ್, ವಿತೌಟ್ ರೀಪ್ಯಾಕೇಜಿಂಗ್, ಇವತ್ತೂ ಗ್ರೀನ್ ಟ್ಯೂಬ್. ದಿಸ್ ಇಸ್ ನಾಟ್ ಚೇಂಜ್ಡ್. ಕನ್ಸಿಸ್ಟೆನ್ಸಿ ವಿಚ್ ಇಸ್ ನಾಟ್ ಚೇಂಜ್ಡ್. ಐ ಥಿಂಕ್ ನನ್ನ ಪ್ರಕಾರ ಕನ್ಸಿಸ್ಟೆನ್ಸಿನೇ ಅವರ ಮಾರ್ಕೆಟಿಂಗ್. ನನ್ನ 30 ವರ್ಷದ ಎಕ್ಸ್ಪೀರಿಯನ್ಸ್ ಬರೋಲಿನ್ ಪ್ರಾಡಕ್ಟ್ ಜೊತೆ ಇವತ್ತವರೆಗೂ ಒಂದು ದಿವಸ ಅವರ ಪ್ರಾಡಕ್ಟ್ ಬೇರೆ ರೀತಿ ನನಗೆ ಅನುಭವಕ್ಕೆ ಬಂದೇ ಇಲ್ಲ. ದಿಸ್ ಈಸ್ ಅ ಗ್ರೇಟ್ ಲರ್ನಿಂಗ್ ಫಾರ್ ನಮ್ಮಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಬಿಸ್ನೆಸ್ನಲ್ಲಿರೋರಿಗೆ ತಮ್ಮ ಪ್ರಾಡಕ್ಟಲ್ಲಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನಮಗೆ ಕೇಸ್ ಸ್ಟಡಿಯಿಂದ ಕಲೀಲಿಕ್ಕೆ ಏನು ಸಿಗುತ್ತೆ? ಮೊದಲನೇದು, ಬಿಗ್ ರೆವಿನ್ಯೂ ಇಸ್ ನಾಟ್ ಈಕ್ವಲ್ಸ್ ಟು ಸ್ಟ್ರಾಂಗ್ ಬ್ರ್ಯಾಂಡ್. ಚಿಕ್ಕ ಬಿಸ್ನೆಸ್ ಆಗಿದ್ರೂ ಕೂಡ ಕಸ್ಟಮರ್ ಟ್ರಸ್ಟ್ ಗೆದ್ದರೆ ನಾವು ಸ್ಟ್ರಾಂಗ್ ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೋದು. ಬರೀ ರೆವಿನ್ಯೂ ಒಂದೇ ಅಲ್ಲ ಅನ್ನೋದನ್ನು ಕ್ಲಿಯರಾಗಿ ಕಲಿಬೋದು. ಎರಡನೇದು, ಇಫ್ ದ ಪ್ರಾಡಕ್ಟ್ ವರ್ಕ್ಸ್, ಕಸ್ಟಮರೇನೆ ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ 100% ನಮ್ಮ ಗಮನ ಪ್ರಾಡಕ್ಟ್ ಮೇಲೆ ಇರಬೇಕು. ನಮ್ಮ ಗಮನ ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿ ಮೇಲೆ ಇರಬೇಕು. ಇವೆರಡರ ಮೇಲೆ ಇದ್ದರೆ 100% ಕಸ್ಟಮರ್ ನಮ್ಗೆ ಹೆಲ್ಪ್ ಮಾಡ್ತಾರೆ, ಕಸ್ಟಮರೇ ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಕೂಡ ಮಾಡಿಕೊಡ್ತಾರೆ. ಮೂರನೇದು ಬಂದು, ಎವ್ರಿ ಟೈಮ್ ಯು ಡೋಂಟ್ ಹ್ಯಾವ್ ಟು ಚೇಂಜ್ ಯುವರ್ ಬ್ರ್ಯಾಂಡ್ ನೆರೇಟಿವ್. ಪ್ರತಿ ಸತಿ ನಿಮ್ಮ ಕಂಪ್ನಿಯ ಬ್ರ್ಯಾಂಡ್ ನೆರೇಟಿವ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಸಮ್ಟೈಮ್ಸ್ ಸ್ಟೇಯಿಂಗ್ ಸೇಮ್ ಇಸ್ ದ ಸ್ಮಾರ್ಟೆಸ್ಟ್ ಸ್ಟ್ರಾಟಜಿ. ಅದನ್ನು ಬರೋಲಿನ್ ಒಂದು ಕೇಸ್ ಸ್ಟಡಿಲಿ ನಮಗೆ ಕ್ಲಿಯರಾಗಿ ಕಲಿಯೋಕ್ಕೆ ಸಿಗುತ್ತೆ. ನಿಮ್ಮೆಲ್ಲರಿಗೂ ಒಂದು ಕ್ವಶನ್ನು, 150 ಕೋಟಿ ಬಿಸ್ನೆಸ್ ಆಗಿ 100 ವರ್ಷ ಸರ್ವೈವ್ ಆಗೋದು ಬೆಟ್ರಾ? ಬಿಸ್ನೆಸ್ನ 1,000 ಕೋಟಿಗೆ ಸ್ಕೇಲ್ ಮಾಡಿ ಗಾಯಬಾಗೋದು ಬೆಟ್ರಾ? ನಿಮ್ಮ ಉತ್ತರನ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.